ಇರೋರ್ದು ಕಳೆದಾಕ್ಬಿಡ್ತಾರೆ. ಒಂದ್ ರೆಕಾರ್ಡ್ ರೂಮ್ ಅಲ್ಲಿ ಒಂದು ದಾಖಲೆ ತಗೋಬೇಕು ಅಂದ್ರೆ ರೈತರು ಪೊಡಪಾಟ್ಲುಗಳು ಬೇಡ. ಬೆಂಗಳೂರಲ್ಲಿ ಕೆಲವು ರೆಕಾರ್ಡ್ ರೂಮ್ಗಳಿದಾವೆ, ಅಲ್ಲಿ ರೆಕಾರ್ಡ್ ರೂಮ್ ಅಲ್ಲಿ ಹೋಗಿ ಅರ್ಜಿ ಕೊಟ್ರೆ ಸಿಕ್ಕಲ್ಲ. ಅಲ್ಲಿ ಒಂದು ಪ್ರೈವೇಟ್ ಆಫೀಸ್ ಇರ್ತದೆ, ಅಲ್ಲೆಲ್ಲ ಬೇರೆ ಕಡೆ. ಆ ಪ್ರೈವೇಟ್ ಆಫೀಸ್ ಅಲ್ಲಿ ಹೋಗಿ ಅರ್ಜಿ ಕೊಟ್ರೆ ರೆಕಾರ್ಡ್ ರೂಮ್ ದಾಖಲೆ ಸಿಗ್ತದೆ. ಅಂತದೊಂದು ಪ್ರೈವೇಟ್ ಆಫೀಸ್ಗಳು ಮಾಡ್ಕೊಂಡವ್ರೆ. ಈ ತರಹ ಈ ರೆಕಾರ್ಡ್ ರೂಮ್ ಅಲ್ಲಿ ದಾಖಲೆಗಳನ್ನ ತಿದ್ದೋದು, ಫೋರ್ಜರಿ ಮಾಡೋದು, ಕಳೆದಾಕೋದು, ಇದಕ್ಕೆಲ್ಲ ಶಾಶ್ವತ ಪರಿಹಾರ ಮಾಡಬೇಕು ಅಂತ ಹೇಳಿ ರೆಕಾರ್ಡ್ ರೂಮ್ ಅಲ್ಲಿರೋ ಎಲ್ಲಾ ದಾಖಲೆಗಳನ್ನ ಇವಾಗ ಸ್ಕ್ಯಾನಿಂಗ್ ಮಾಡ್ತಾ ಇದೀವಿ. ಸ್ಕ್ಯಾನಿಂಗ್ ಮಾಡ್ಬಿಟ್ಟು ನಾನು ಎತ್ತಿ ನನ್ನ ಕಂಪ್ಯೂಟರ್ ಒಳಗಡೆ ಬಚ್ಚಿಟ್ಕೊಳ್ಳಲ್ಲ, ಅದನ್ನ ಎಲ್ಲ ಆನ್ಲೈನ್ ಬಿಟ್ಬಿಡ್ತೀವಿ. ನೀವೇ ನಿಮ್ ಮನೆಯಲ್ಲಿ ಕೂತ್ಕೊಂಡು ಎಲ್ಲಾ ರೆಕಾರ್ಡ್ಸ್ ಅನ್ನ ನೋಡ್ಕೋಬಹುದು. ಯಾರನ್ನು ಹುಡ್ಕೊಂಡು ಹೋಗೋ ಅವಶ್ಯಕತೆನೂ ಇರೋದಿಲ್ಲ. ಸೊ ಒಂಥರ ರೆಕಾರ್ಡ್ ರೂಮೇ ನಿಮ್ ಮನೆ ಒಳಗಿದ್ದಂಗೆ ಅನ್ನೋ ತರ ಡೈರೆಕ್ಟ್ ಆಗಿ ಜನಗಳಿಗೆ ಆಕ್ಸೆಸ್ ಕೊಡಬೇಕು ಅಂತ 30 ತಾಲೂಕಲ್ಲಿ ಪೈಲಟ್ ಮಾಡಿದೀವಿ. ಇನ್ನು ಉಳಿದಿರೋ ಎಲ್ಲಾ ತಾಲೂಕುಗಳಲ್ಲೂ ಕೂಡ ಮಾಡ್ತಾ ಇದೀವಿ. ಸೊ ಆ ರೀತಿ ಮಾಡಿದಾಗೂ ಕೂಡ ಈ ಪೋಡಿ ದುರಸ್ತಿ ಅಭಿಯಾನಕ್ಕೆ ಇನ್ನೂ ಒಂದಷ್ಟು ರೈತರ ಕೇಸುಗಳು ಮಾಡ್ಲಿಕ್ಕೆ ಸಾಧ್ಯ ಆಗಬಹುದು ಅಂತ ನಾವು ನಿರೀಕ್ಷೆಯನ್ನ ಇಟ್ಕೊಂಡಿದ್ದೇವೆ. ಇವತ್ತು ಇಲ್ಲಿವರೆಗೂ ಕೂಡ ಮಾನ್ಯ ಜಿಲ್ಲಾ ಉಸ್ತುವಾರಿ ಸಚಿವರ ಆದೇಶದ ಮೇರೆಗೆ ನಮ್ಮ ಜಿಲ್ಲಾಧಿಕಾರಿಗಳು 1236 ಜನಕ್ಕೆ ಪೋಡಿ ದುರಸ್ತನ್ನ ಮಾಡಿ ಇವತ್ತು ವಿತರಣೆ ಇಟ್ಕೊಂಡಿದ್ದೇವೆ. ಇವತ್ತಿನ ಕಾರ್ಯಕ್ರಮದಲ್ಲಿ ಅವರು ಹೇಳಿದಾಗೆ ಮಾನ್ಯ ಜಿಲ್ಲಾಧಿಕಾರಿಗಳಿಂದ ಹಿಡಿದು ಸರ್ವೆ ಇಲಾಖೆ, ಕಂದಾಯ ಇಲಾಖೆ, ಕಟ್ಟ ಕಡೆ ಒಬ್ಬ DDLR ಇಂದ ಹಿಡಿದು ಒಬ್ಬ ವಿಲೇಜ್ ಅಕೌಂಟೆಂಟ್ ವರೆಗೆ, ಸರ್ವೇಯರ್ ವರೆಗೆ ಅವರೆಲ್ಲರೂ ಕೂಡ ಟೀಮ್ ಆಗಿ ಕೆಲಸ ಮಾಡಿ ಇವತ್ತು 1236 ಜನರ ರೈತರ ಕುಟುಂಬಗಳದ್ದು ರೆಕಾರ್ಡ್ ಅನ್ನ ರೆಡಿ ಮಾಡಿದ್ದಾರೆ. ರಾಜ್ಯದಲ್ಲಿ ಈಗ ನಾವು ಕಳೆದ ಡಿಸೆಂಬರ್ ಅಲ್ಲಿ ಇದನ್ನ ಆರಂಭ ಮಾಡಿದ್ವಿ. ಡಿಸೆಂಬರ್ ಅಲ್ಲಿ ಆರಂಭ ಮಾಡಿದ ಮೇಲೆ ರಾಜ್ಯದಲ್ಲಿ ಒಂದು 5,000 ಪೋಡಿ ದುರಸ್ತಿ ಕೇಸುಗಳು ಈಗ ಆಗಿದ್ದಾವೆ. 5,000 ರಾಜ್ಯದಲ್ಲಿ ಆಗಿದೆ. ಅದೇನೇ ಒಂದು ರೆಕಾರ್ಡ್ ಅಂತ ಹೇಳ್ಬೋದು. ಯಾಕೆ ಅಂದ್ರೆ ಹಿಂದೆ ನಾನು ಎಷ್ಟು ಮಾಡಿದ್ರಿ ಅಂತ ನಮ್ಮ ಸರ್ವೆ ಕಮಿಷನರ್ಗೆ ಕೇಳಿದ್ರೆ, ನಾವು ಈ ಡಿಸೆಂಬರ್ಗೆ ಮೊದಲು 3 ವರ್ಷ ರಾಜ್ಯದಲ್ಲಿ ಎಷ್ಟಾಗಿದೆ ಇಡೀ ರಾಜ್ಯದಲ್ಲಿ ಅಂತ ನೋಡಿದ್ರೆ 3 ವರ್ಷದಲ್ಲಿ 5,267 ಆಗಿದೆ 3 ವರ್ಷದಲ್ಲಿ. ಈಗ ನಾವು 1.5 ತಿಂಗಳಲ್ಲಿ 5,000 ಮಾಡಿದ್ದೇವೆ. 1.5 ತಿಂಗಳಲ್ಲಿ 5,000 ಮಾಡಿದ್ದೇವೆ. 3 ವರ್ಷದಲ್ಲಿ ಆಗುವ ಕೆಲಸವನ್ನ ಈಗ 1.5 ತಿಂಗಳಲ್ಲಿ ಅದಕ್ಕೆ ತಗೊಂಡ್ಬಂದಿದ್ದೇವೆ. ಅದೂ ಟ್ರಯಲ್ ಅಂಡ್ ಎರರ್ ಮಾಡಿ ಹೊಸದಾಗಿ ಅಭ್ಯಾಸ, ನಮ್ಮವರಿಗೆ ಟ್ರೈನಿಂಗ್ ಇಲ್ಲದೆ ಹೋದ್ರು ಕೂಡ ಬರೀ 1.5 ತಿಂಗಳಲ್ಲಿ ಇಷ್ಟು ಮಾಡಿದ್ದೇವೆ. ಇನ್ಮೇಲೆ ಇನ್ನೂ ಸ್ಪೀಡ್ ಜಾಸ್ತಿ ಆಗುತ್ತೆ. ತಿಂಗಳಿಗೆ 5,000-8,000 ಮಾಡಬೇಕು ಅನ್ನೋ ಟಾರ್ಗೆಟ್ ಇಟ್ಕೊಂಡಿದ್ದೀವಿ. ಈಗ ಈ ರಾಜ್ಯದಲ್ಲಿ ಆಗಿರೋ 5,000ದಲ್ಲಿ 1,236 ಅಂದ್ರೆ ರಾಜ್ಯದ 4ರಲ್ಲಿ 1 ಭಾಗ ಬರೀ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯಲ್ಲಿ ಇಲ್ಲಿನ ಅಧಿಕಾರಿಗಳು ಮಾಡಿದ್ದಾರೆ. ಅವರಿಗೆ ನಾನು ಕಂದಾಯ ಇಲಾಖೆ, ರೈತರ ಪರವಾಗಿ ಧನ್ಯವಾದವನ್ನು ಹೇಳಲಿಕ್ಕೆ ಬಯಸ್ತೇನೆ, ಅಭಿನಂದನೆಯನ್ನು ಹೇಳಿ. ಸ್ಟೇಟ್ದು 25% ಇಲ್ಲಿ ಆಗಿದೆ. ನಾನು ಬೇರೆ ಜಿಲ್ಲೆಗಳಿಗೆಲ್ಲ ಹೇಳ್ತಾ ಇದ್ದೀನಿ, ಏನಪ್ಪಾ ನೀವಿನ್ನೂ ಬರೀ 500 ಮಾಡಿದಿರಿ. ಆ ಬ್ಯಾಂಗ್ಳೂರ್ ರೂರಲ್ ಅಲ್ಲಿ ನೋಡಿ, ಇರೋದೇ 4 ತಾಲೂಕು, 4 ತಾಲೂಕಿಗೆ 1,000 ಮಾಡಿದ್ದಾರೆ. ನೀವೆಲ್ಲ 8 ತಾಲೂಕು ಇದ್ಕೊಂಡು ಇನ್ನ 500ರಲ್ಲಿ ಇದೀರಲ್ಲ, ಹೆಂಗೆ ಜಸ್ಟಿಫೈ ಮಾಡ್ತೀರಿ ಅಂತ ನಾನು ಬೇರೆ ಜಿಲ್ಲೆಗಳಿಗೆ ಈ ಜಿಲ್ಲೆ ಉದಾಹರಣೆ ಕೊಟ್ಟು ಕೇಳ್ತಾ ಇದ್ದೇನೆ. ಹಾಗಾಗಿ ನಮ್ಮ ಇಲಾಖೆಯಲ್ಲಿ ಅದು ಸರ್ವೆ ಸೈಡ್ ಇರ್ಬೋದು, ಕಂದಾಯ ಸೈಡ್ ಇರ್ಬೋದು, ಮಾನ್ಯ ಸಚಿವರು, ಜಿಲ್ಲಾ ಉಸ್ತುವಾರಿ ಸಚಿವರು ಮತ್ತು ಜಿಲ್ಲಾಧಿಕಾರಿಗಳ ಒಂದು ಆಡಳಿತದಲ್ಲಿ ಒಳ್ಳೆ ಕೆಲಸವನ್ನ ಅವ್ರು ಮಾಡಿದ್ದಾರೆ. ಅವ್ರಿಗೆ ಒಳ್ಳೆ ಕೆಲಸ ಮಾಡಿದಾಗ ಒಳ್ಳೆ ಕೆಲಸ ಮಾಡಿದ್ದೀರಾ ಅಂತ ಹೇಳ್ಬೇಕಾಗಿರೋದು ನಮ್ಮ ಧರ್ಮ. ಅವರಿಗೆ ನಾನು ಮತ್ತೊಮ್ಮೆ ಅಭಿನಂದನೆಯನ್ನ ಸಲ್ಲಿಸಲಿಕ್ಕೆ ಬಯಸ್ತೇನೆ. ಇದರಲ್ಲಿ ನಾನು ಆಗ್ಲೇ ಹೇಳಿದಾಗೆ